ಪತ್ರನಾಗ್ ಬಿಟ್ಟಿದ್ದೀರಾ ಅಲ್ಲಿ ನೀವು. ಆಮೇಲೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಏನ್ ಮುಖ ಇಟ್ಕೊಂಡು ಹೋಗಿದ್ದೀರಿ ಅಲ್ಲಿ ನೀವು? ನಿಮ್ಗೆ ನಿಜಕ್ಕೂ ಕೂಡ ಮಾತಾಡೋದಕ್ಕಲ್ಲಿ ನೈತಿಕತೆ ಇದೆಯಾ? ಯಾಕೆ ಅವ್ರ ನಾಮಪತ್ರ ವಾಪಸ್ ತೆಗೆದುಕೊಳ್ಬೇಕು? ಒಂದು ವ್ಯಾಲಿಡ್ ರೀಸನ್ ಹೇಳಿ ನೋಡೋಣ. ಯಾಕೆ ತಗೋಬೇಕು ಅವರು ವಾಪಸ್ಸು? ಒಂದ್ ಬೇಕಲ್ಲ ಒಂದ್ ಕಾರಣ ವಾಪಸ್ ತಗೊಳ್ಳೋದಕ್ಕೆ. ಓನ್ಲಿ ಬಿಕಾಸ್ ಪಕ್ಷ ಪದೇ ಪದೇ ಅನ್ಯಾಯ ಮಾಡಿದ್ರು ಕೂಡ, ಪಕ್ಷ ಪದೇ ಪದೇ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡು ಬಿಸಾಕಿದ್ರು ಕೂಡ ಅದೇ ನಮ್ಗೆ ದೊಡ್ಡ ಸೌಭಾಗ್ಯ ಅಂತ ಮತ್ತೆ ಆ ಟಿಶ್ಯೂ ಪೇಪರ್ ಅನ್ನ ಮುಖಕ್ಕೆ ಒರೆಸ್ಕೊಳ್ಳಕ್ಕೆ ಏನ್ ಮುಸಲ್ಮಾನ್ ಸಮುದಾಯದವ್ರ ಬುದ್ಧಿ ಇಲ್ವಾ? ಏನ್ ಮುಖ ಇಟ್ಕೊಂಡು ಹೋಗಿದ್ದಾರೆ? ಓನ್ಲಿ ಬಿಕಾಸ್ ಏನೋ ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ ಅಂತ ಹೋಗಿರ್ತಾರೆ. ಅವ್ರೇನು ತುಂಬಾ ಮನಸ್ಸಿಂದ ಹೋಗಿರ್ಲಿಕ್ಕಿಲ್ಲ. ಏನ್ ಮೆಸೇಜ್ ಕೊಡ್ತಾ ಇದೀರಿ ನಿಮ್ ಸಮುದಾಯಗಳಿಗೆ? ನೀವು ಹೋಗಿ ನೀವು ಮುಸಲ್ಮಾನ ಮುಖಂಡರುಗಳು, ನೀವು ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ? ಬೇರೆ ವಿಚಾರಗಳಲ್ಲಿ ಸಲೀಂ ಅಹಮದ್ ಅವರು ಇಷ್ಟು ದೊಡ್ಡ ಭಾಷಣ ಹೊಡಿತೀರಲ್ಲ, ಈ ವಿಚಾರದಲ್ಲಿ ಹೋಗಿ ಏನ್ ಭಾಷಣ ಹೊಡೆದ್ರಿ? ಅಲ್ಲಿ ಸರಿಯಾಗಿ ಮಂಗಳಾರತಿ ಎತ್ ಕಳ್ಸಿದ್ರು ತಾನೇ? ನಿಮ್ಗೆ ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು, ಬಂದ್ಬಿಟ್ಟಿದ್ರೆ ಇವತ್ತು ದೊಡ್ಡ ಲೀಡರ್ಸ್ ತರ ಪಟಾಲಮ್ಮನ್ನ ಕರ್ಕೊಂಡು ಬೇಡ ನಮ್ ಜೊತೆಗೆ ನಿಲ್ದೇ ಇರುವಂತ ನೀವ್ ಎಂತ ಲೀಡರ್ಸ್, ನೀವೇನ್ ಬೇಕಾಗಿಲ್ಲ ಹೊರಡಿ, ಗೊತ್ತಿದೆ ನಮ್ಗೆ ಹೋರಾಟ ಮಾಡೋದು ಅಂತ. ಆಗ ನೋಡಿದ್ರೆ ಸಾದಿಕ್ ಪೈಲ್ವಾನ್ ಗೆಲ್ತಾರೋ ಸೋಲ್ತಾರೋ ಅದು ಬೇರೆ ವಿಚಾರ. ಬಟ್ ಆ ಮನುಷ್ಯ ನಿಂತಿರುವಂತಹ ಆ ಒಂದು ದೃಢ ನಿರ್ಧಾರ ಇದೆಯಲ್ಲ, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ.